ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಎಂಬ ಬಡ ರೈತ ವಾಸಿಸುತ್ತಿದ್ದನು. ಅವನಿಗೆ 1 ಎಕರೆ ಜಮೀನು ಮಾತ್ರ ಇತ್ತು. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಹೊಲಕ್ಕೆ ಹೋಗುತ್ತಿದ್ದನು. ಬಿಸಿಲು, ಮಳೆ, ಗಾಳಿ ಯಾವುದನ್ನೂ ಪರಿಗಣಿಸದೆ ದುಡಿತ ಮಾಡುತ್ತಿದ್ದನು. ಆದರೆ ವರ್ಷದಿಂದ ವರ್ಷಕ್ಕೆ ಮಳೆ ಸರಿಯಾಗಿ ಬಾರದ ಕಾರಣ ಬೆಳೆ ಸರಿಯಾಗಿ ಬರಲಿಲ್ಲ. ರಾಮುವಿಗೆ ಹೆಂಡತಿ ಮತ್ತು 2 ಮಕ್ಕಳಿದ್ದರು. ಮಕ್ಕಳನ್ನು ಓದಿಸಬೇಕು ಎಂಬುದು ಅವನ ದೊಡ್ಡ ಕನಸು. ಹಣ ಕಡಿಮೆ ಇದ್ದರೂ ಅವರ ವಿದ್ಯಾಭ್ಯಾಸವನ್ನು ನಿಲ್ಲಿಸಲಿಲ್ಲ. ಕೆಲವೊಮ್ಮೆ ಹೊಟ್ಟೆ ತುಂಬ ಊಟವೂ ಸಿಗದ ದಿನಗಳು ಬಂದವು. ಆದರೂ ರಾಮು ಧೈರ್ಯ ಕಳೆದುಕೊಳ್ಳಲಿಲ್ಲ. 1 ವರ್ಷ ದೇವರು ಕೃಪೆ ತೋರಿದಂತೆ ಸಮಯಕ್ಕೆ ಸರಿಯಾಗಿ ಮಳೆ ಬಂತು. ರಾಮುವಿನ ಹೊಲದಲ್ಲಿ ಉತ್ತಮ ಬೆಳೆ ಬೆಳೆಯಿತು. ಅವನು ಸಾಲಗಳನ್ನು ತೀರಿಸಿ ಮಕ್ಕಳಿಗೆ ಹೊಸ ಪುಸ್ತಕಗಳನ್ನು ಕೊಟ್ಟನು. ಆ ದಿನ ಅವನ ಕಣ್ಣಿನಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ಈ ಕಥೆ ನಮಗೆ ಹೇಳುವುದು ಏನೆಂದರೆ, ಪರಿಶ್ರಮ ಮತ್ತು ಸಹನೆಯಿಂದ ಯಾವ ಕಷ್ಟವನ್ನು ಗೆಲ್ಲಬಹುದು. ಬಡತನ ಶಾಶ್ವತವಲ್ಲ. ಆಶೆ ಮತ್ತು ಶ್ರಮ ಇದ್ದರೆ ಯಶಸ್ಸು ನಿಶ್ಚಿತ.